ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಲ್ಲಿಗೆ ಇಡ್ಲಿ. ಇಡ್ಲಿ ದಕ್ಷಿಣ ಭಾರತದ ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಒಂದು. ಇಡ್ಲಿಯನ್ನು ಅನೇಕ ರೀತಿಯಲ್ಲಿ ತಯಾರಿಸಬಹುದು. ಅದರಲ್ಲಿ ತುಂಬ ಹೆಸರು ಪಡೆದ ಮಲ್ಲಿಗೆ ಇಡ್ಲಿಯೂ ಒಂದು. ಈ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಹೂವಿನ ಹಾಗೆ ತುಂಬ ಮೃದುವಾಗಿ ಬರುತ್ತೆ. ಅಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಇವೆಲ್ಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ನಾವು ಈ ಥರ ಮೃದುವಾದ ಮಲ್ಲಿಗೆ ಇಡ್ಲಿ ಸವಿಬೋದು. ಹಾಗಾದರೆ ಬನ್ನಿ ಈ ಮಲ್ಲಿಗೆ ಇಡ್ಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಲ್ಲಿಗೆ ಇಡ್ಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಉದ್ದಿನ ಬೇಳೆನೂ ಮತ್ತು ಸಬ್ಬಕ್ಕಿ ಒಂದು ಬೌಲಲ್ಲಿ, ಈಗ 8 ಗಂಟೆ ಆಯ್ತು, ಇದನ್ನು ನಾನು ನೆನೆಸಿಟ್ಟಿದ್ದೀನಿ. ಈಗ ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ. ಅದು 1 ಅವರ್ ಆಯಿತು ನಾನು ನೆನೆಸಿಟ್ಕೊಂಡಿದ್ದೀನಿ. ರುಬ್ಬೋಕ್ಕೆ ಮೊದಲು 1 ಅವರ್ ನೆನೆಸಿಟ್ರೆ ಸಾಕಾಗುತ್ತೆ. ಅವಲಕ್ಕಿ ಬೇಗ ನೆಂದ್ಬಿಡುತ್ತೆ, ಗಟ್ಟಿ ಅವಲಕ್ಕಿ ಇದು. ಮತ್ತು ಸ್ವಲ್ಪ ನಾನು ಮೆಂತ್ಯಕಾಳು ಹಾಕಿ ಇಡ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದು ಸಹ 8 ಗಂಟೆ ಆಯಿತು ನಾನು ನೆನೆಸಿಟ್ಟು. ಇದನ್ನೆಲ್ಲ ನೀಟಾಗೆ ನಾನು 3-4 ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಈಗ ಹೇಗೆ ರುಬ್ಬೋದು ಅಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಅಕ್ಕಿನೂ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕಿದ್ದೀನಿ. ಅಕ್ಕಿ ನೆನೆಸ್ಬೇಕಾದ್ರೇ ಹಾಕಿದ್ದೀನಿ. ನೋಡಿ, ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು. ಇದನ್ನು ಸ್ವಲ್ಪ ತರಿತರಿಯಾಗಿರಬೇಕು, ರವೆ ಥರ ಅನಿಸ್ಬೇಕು. ಈ ರವೆ ನೀರಲ್ಲಿ ಕಲಸಿದ್ರೆ ಯಾವ ಥರ ಇರುತ್ತೋ ಅಷ್ಟು ರುಬ್ಬಿದ್ರೆ ಸಾಕು, ಇಡ್ಲಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಮಾತ್ರ ಈ ಥರ ರುಬ್ಬಬೇಕಾಗುತ್ತೆ. ಈಗ ನಾನು ಸಬ್ಬಕ್ಕಿನೂ ಮತ್ತು ಉದ್ದಿನಬೇಳೆ, ಅವಲಕ್ಕಿ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ಒಟ್ಟಿಗೆ ರುಬ್ತಾ ಇದ್ದೀನಿ, ಇದು 3 ಸೇರಿಸಿ. ಅವಲಕ್ಕಿ ಸಹ ಇದಕ್ಕೆ ಹಾಕೋತಾ ಇದ್ದೀನಿ. ಸಪ್ರೇಟಾಗಿ ಏನಕ್ಕೆ ನೆನೆಸ್ಬೇಕು ಅಂದರೆ ಅಕ್ಕಿನ ಮಾತ್ರ ದಪ್ಪದಾಗಿ ರುಬ್ಬಬೇಕು, ಸ್ವಲ್ಪ ರವೆ ಥರ. ಇದನ್ನು ನೋಡಿ ಈ ಥರ ನುಣ್ಣಗಾಗಿ ರುಬ್ಕೋಬೇಕಾಗತ್ತೆ. ಇದು ನೈಸಾಗಿ ಬಂದ್ರೇ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ, ಇದಕ್ಕೆ ಎಲ್ಲ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಪೂನಲ್ಲಿ ಅದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇದನ್ನೆಲ್ಲ ನಾವು ಕೈಯಲ್ಲೇ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ಇದನ್ನು ಇಡ್ಲಿ ಮೃದುವಾಗಿ ಬರಬೇಕಂದ್ರೆ ಇದಿಟ್ಟೆ ಟ್ರಿಕ್ಸು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡಿದ್ದೀನಿ. ಇದು ಈಗ 8ರಿಂದ 10 ತಾಸು ಇದನ್ನು ಎತ್ತಿಡಬೇಕಾಗತ್ತೆ ರುಬ್ಬಾದ್ಮೇಲೆ. ಈಗ ನೋಡಿ, ಬೆಳಗ್ಗೆ ನೋಡ್ತಾ ಇದ್ದೀನಿ, ಅದು ರಾತ್ರಿನ ರುಬ್ಬಿಟ್ಟಿದ್ದೆ. ಬೆಳಗ್ಗೆ ನೋಡಿ ಚೆನ್ನಾಗಿ ಹುಳಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ನಾವು ಇದಕ್ಕೆ ಸೋಡಾ ಏನು ಹಾಕಬೇಕಾಗಿಲ್ಲ, ಬರೀ ಉಪ್ಪಲ್ಲಿ ಮಾತ್ರ ಕಲಿಸ್ಕೋಬೇಕಾಗತ್ತೆ. ಸೋಡಾ ಹಿಟ್ಟು ಉಬ್ಲಿ ಅಂತ ನಾವು ಯೂಸ್ ಮಾಡ್ತೀವಿ. ನೋಡಿ, ಚೆನ್ನಾಗಿ ಆಲ್ರೆಡಿ ಉಬ್ಬಿರೋದ್ರಿಂದ ನಾನು ಬರೀ ಉಪ್ಪು ಮಾತ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬರೀ ಉಪ್ಪು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನಾನೀಗ ಇಡ್ಲಿ ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕಾಗುತ್ತೆ. ಅದು ಇಡ್ಲಿ ಎದ್ದು ಬರಬೇಕು ಬೇಗ. ಹಾಗಾಗಿ ನಾವು ಈ ಥರ ಸ್ವಲ್ಪ ಎಣ್ಣೆ ಸವರ್ಕೋಬೇಕಾಗತ್ತೆ. ಬರೀ ಹಾಗೆ ಹಾಕಿದ್ರೆ ಇಡ್ಲಿನ ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾನೀಗ ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಹಿಟ್ಟೇನಾದರೂ ಈ ಥರ ಉಬ್ಬಿ ಬಂದಿಲ್ಲ ಅಂದರೆ ನಾವು ಸೋಡಾ ಬಳಸಬೇಕಾಗತ್ತೆ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಇಡ್ಲಿ ಮಾಡಬೇಕು, ಇಲ್ಲಾಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈಗ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಮಣೆಗೂ ನಾನು ರೆಡಿ ಮಾಡಿದ್ದೀನಿ. ಎಲ್ಲಿ ಹೋಲ್ ಬರುತ್ತೋ ನಾವು ಇಡ್ಲಿ ಹಾಕಿರೋ ಮಣೆ ಅದ್ರ ಮೇಲೆ ಕರೆಕ್ಟಾಗಿ ಬರಬೇಕು, ಚೆನ್ನಾಗಿ ಬೇಯುತ್ತೆ. ಅದು ಹಬೆ ಎಲ್ಲ ಇಡ್ಲಿಗೂ ಹತ್ತುತ್ತೆ. ನೋಡಿ, ನಾನು ಆ ಹೋಲ್ ಮೇಲೆ ಈ ಇಡ್ಲಿ ಹಿಟ್ಟು ಹಾಕಿರೋ ಮಣೆನ ಬರೋ ಥರ ಇಟ್ಟಿದ್ದೀನಿ. ಇದೇ ಥರ ಇಟ್ಕೊಂಡ್ರೆ ನೋಡಿ, ಈ ಹೋಲ್ ಮೇಲೆ ಇಡ್ಲಿ ಮಣೆ ಮೇಲೆ ಮತ್ತೆ ಹೋಲು, ಮತ್ತೆ ಇಡ್ಲಿ ಮಣೆ ಈ ಥರ ಬರಬೇಕು, ಚೆನ್ನಾಗಿ ಬೇಯುತ್ತೆ. ಈಗ ನಾನು ನೀರು ಕುದಿಯಲ್ಲಿಡ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕುದಿ ಬಂದ ಮೇಲೇ ಇಡಬೇಕಾಗತ್ತೆ. ಹಾಗೆ ಇಟ್ಬಿಟ್ರೆ ಅದು ಹಿಟ್ಟು ಅರ್ಧಂಬರ್ಧ ಬೆಂದಿರೋ ಥರ ಹತ್ತುತ್ತೆ. ಹಾಗಾಗಿ ನೀರು ಕುದಿಬೇಕಾದ್ರೆ ಇಟ್ಟು ಈಗ 10ರಿಂದ 12 ನಿಮಿಷ ನಾನು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿರಿ, ಈಗ 12 ನಿಮಿಷ ಆಗಿದೆ. ಈಗ ತೆಗಿತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ. ಅಕಸ್ಮಾತ್ ಬೆಂದಿರೋದು ಗೊತ್ತಾಗಿಲ್ಲ ಅಂದರೆ ಟೂತ್ ಪಿಕ್ ಹಾಕಿ ಹಿಟ್ಟಲ್ಲಿ ನೋಡಿದ್ರೆ ನೀಟಾಗಿ ಕ್ಲೀನಾಗಿ ಟೂತ್ ಪಿಕ್ ಆಚೆ ಬಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಲಿಗೆ ಇಡ್ಲಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಲಿ. ಇದಕ್ಕೆ ಸಾಂಬಾರು ಚಟ್ನಿ ಇದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ.
ಮಲ್ಲಿಗೆ ಇಡ್ಲಿಗೆ ಬೇಕಾಗುವ ಸಾಮಗ್ರಿಗಳು, ನಾನು 3 ಬಟ್ಲು ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ, ಗುಂಡಾಗಿರುತ್ತೆ ಇದು. ಅದಕ್ಕೆ 3 ಬಟ್ಲಿಗೆ ನಾನು 1 ಬಟ್ಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬಟ್ಲು ಗಟ್ಟಿ ಅವಲಕ್ಕಿ, ಅರ್ಧ ಬಟ್ಲು ಸಬ್ಬಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.